ಎಲ್ಲರಿಗೂ ತಿಳಿಯದ ರಾಮಾಯಣದ ರಾವಣನ ಬಗ್ಗೆ ನಾವು ತಿಳಿಯೋಣ ಬನ್ನಿ. ಅರಣ್ಯವಾಸದ ಸಮಯದಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣನ ಪಥದಲ್ಲಿ ವಿಶ್ವದ ಪ್ರಖ್ಯಾತ ಲಂಕಾಧಿಪತಿ ರಾವಣನ ಹೆಸರು ಪ್ರತಿದಿನವೂ ಕೇಳಿಸುತ್ತಿತ್ತು. ನಾವು ಸಾಮಾನ್ಯವಾಗಿ ರಾವಣನನ್ನು ಶಕ್ತಿಶಾಲಿ ಹಾಗೂ ಕ್ರೂರ ನಾಯಕನಾಗಿ ಮಾತ್ರ ಗೊತ್ತಿದ್ದೇವೆ. ಆದರೆ ರಾವಣನು ಒಬ್ಬ ಮಹಾನ್ ಶಾಸ್ತ್ರಜ್ಞನು ಮತ್ತು ಶಿವಭಕ್ತನೂ ಆಗಿದ್ದನು. ಅವನು ರಚಿಸಿದ ರವಣ ಸಂಹಿತೆ ಎಂಬ ಗ್ರಂಥವು ಜ್ಯೋತಿಷ್ಯ ಮತ್ತು ತಂತ್ರಶಾಸ್ತ್ರಗಳಲ್ಲಿ ಅಮೂಲ್ಯವಾಗಿ ಪರಿಗಣಿಸಲಾಗಿದೆ. ಹಾಗೂ ಅವನ 10 ತಲೆಗಳು ಕೇವಲ ಭೌತಿಕ ಲಕ್ಷಣವಲ್ಲ, ಆದರೆ 6 ಶಾಸ್ತ್ರಗಳು ಮತ್ತು 4 ವೇದಗಳಲ್ಲಿ ತೀವ್ರ ಪರಿಣತಿಯ ಸಂಕೇತ. ಲಂಕೆ ಚಿನ್ನದ ಪ್ಯಾಲೇಸ್ಗಳು, ಪುಷ್ಪಕ ವಿಮಾನಗಳ ಮೂಲಕ ಸಾಗುವ ಆಕಾಶ ಮತ್ತು ಸುಸಜ್ಜಿತ ಆಡಳಿತ ವ್ಯವಸ್ಥೆಯ ಮೂಲಕ ಸಮೃದ್ಧವಾಗಿತ್ತು. ಕೇಳಿ, ಕೆಲವು ಪೌರಾಣಿಕ ಕಥೆಗಳು ಹೇಳುತ್ತವೆ ರವಣನ ಬಳಿ ಅನ್ಯಗ್ರಹ ಸಂಧಾನವಿರುವ ವಿಚಿತ್ರ ತಂತ್ರಜ್ಞಾನವಿತ್ತು ಎಂದು. ಆದರೆ ತಾಯಿ ಕೈಕೆಸಿಯವರು ತನ್ನ ಮಗನ ಅಹಂಕಾರದಿಂದ ಬೇಸರಪಟ್ಟು ಶಾಪ ಕೊಟ್ಟರು. ಈ ಶಾಪವೇ ಅವನ ಮುಂದಿನ ವಿಪತ್ತುಗಳಿಗೆ ದಾರಿ ತೋರುತ್ತಿತ್ತು. ರಾಮಾಯಣದಲ್ಲಿ ತನ್ನ ಧೈರ್ಯ, ಜ್ಞಾನ ಮತ್ತು ರಾಜಕೀಯ ಚಾತುರ್ಯದಿಂದ ರಾವಣನು ಲಂಕೆಯ ಶಕ್ತಿಶಾಲಿ ರಾಜನಾಗಿದ್ದನು. ಅದರಿಂದ ರಾವಣನ ದುರಾಚಾರಿ ದೇವಸ್ಥಾನ ಮಾತ್ರವಲ್ಲ, ಆದರೆ ಜ್ಞಾನ, ಭಕ್ತಿ ಮತ್ತು ದೀರ್ಘಚೇತನತೆಯ ಸಂಕೇತವೂ ಆಗಿದ್ದನು.